ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಭಾಳ ಜನ ಏನು ಕೇಳಕತ್ತೀರಿ ಅಂದರೆ BCM ಹಾಸ್ಟೆಲ್ ಯಾವಾಗ ಬಿಡ್ತಾರೆ ಮತ್ತು SC/ST ಹಾಸ್ಟೆಲ್ ಕೂಡ ಯಾವಾಗ ಬಿಡ್ತಾರೆ ಅಂತ ಭಾಳ ಜನ ಕೇಳಕತ್ತೀರಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ಭಾಳ ಜನ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಕತ್ತೀರಿ. ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ, ಅದ್ರ ಬಗ್ಗೆ ಕೂಡ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಮುಂದೆ BSc ನರ್ಸಿಂಗ್ ಕ್ಲಾಸಸ್ ಕನ್ನಡದಲ್ಲಿ ಕೂಡ ಇದರಲ್ಲಿ ಕ್ಲಾಸಸ್ ಮಾಡ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಫಸ್ಟ್ ಬರಬೇಕಾದ್ರೆ ಇವತ್ತೇನು ಅಪ್ಡೇಟ್ ಬಂದಿದ್ದಪ್ಪ KA ಅಂದರೆ ಅದು ಕರೆಕ್ಟಾಗಿ ತೋರಿಸ್ತೀನಿ. ಸೊ ಫಸ್ಟ್ KA ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ UG CET 2024 ಕಾಣಿಸ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೋಬೋದು ಫಸ್ಟ್ ಆಪ್ಷನು UG CET 2ನೇ ವಿಸ್ತೃತ ರೌಂಡ್ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು ಮ್ಯಾನೇಜ್ಮೆಂಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್, ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಮತ್ತು ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಕೋಟಾ ಮತ್ತು ಇನ್ನು ಅಗ್ರಿಕಲ್ಚರ್ ಕೂಡ ಬಿಟ್ಟಿದ್ದಾರೆ. ಇನ್ನೂ ರಿಮೈನಿಂಗ್ ಕೋರ್ಸಸ್ ಬಿಟ್ಟಿಲ್ಲ, BSc ನರ್ಸಿಂಗ್ ಇನ್ನೂ ಬಿಟ್ಟಿಲ್ಲ. ಬಿಟ್ಟ ಮೇಲೆ ಇನ್ಫಾರ್ಮ್ ಮಾಡ್ತೀನಿ, ಇವೆಲ್ಲ ಗ್ರೂಪಲ್ಲಿ ಹಾಕ್ತೀನಿ ಆಮೇಲೆ. ಸೊ ಇನ್ನೊಂದು ಏನಪ್ಪ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಆಪ್ಷೆಂಟ್ರಿ ಬಗ್ಗೆ. ಆಪ್ಷೆಂಟ್ರಿ ಮಾಡೋಕ್ಕೆ ಹೋದಾಗ ಭಾಳ ಜನದು ಪ್ರಾಬ್ಲಮ್ ಅಂದರೆ ಲಾಗಿನ್ ಆಗೋಕತ್ತಿಲ್ಲ, ಅದು ಪ್ರಾಬ್ಲಮ್ಮು. ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೊಸೆಸ್ ಇದು ತೋರ್ಸಾಕತ್ತೈತಿ. ಮತ್ತು ಯುವರ್ ಸೆಷನ್ ಈಸ್ ಟೈಮ್ ಔಟ್ ಸೆಷನ್ ಮತ್ತು ಅದೆಲ್ಲ ಪ್ರಾಬ್ಲಮ್ಮು ತೋರ್ಸಾಕತ್ತೈತಿ. ಸೊ ಅದೇನು ಪ್ರಾಬ್ಲಮ್ ಆಗೋಲ್ಲ, ಆಪ್ಷನ್ ಓಪನ್ ಲಾಗಿನ್ ಆಗುತ್ತೆ, ಕರೆಕ್ಟಾಗಿ ಆಗುತ್ತೆ. ನೀವು ಕರೆಕ್ಟಾಗಿ ಮಾಡಿರಿ. ನಿಮ್ಮ ಮೇನಾಗಿ ಸೀಕ್ರೆಟ್ ಕೀ ಕೋಡ್ ಮತ್ತು ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿರಿ, ಲಾಗಿನ್ ಆಗಿರಿ ಕರೆಕ್ಟಾಗಿ. ಫೋನೊಳಗೆ ಅಕಸ್ಮಾತ್ ಫೋನೊಳಗೆ ಆಗಲಿಲ್ಲಪ್ಪ ಅಂದರೆ ಸೈಬ್ರಿಗೆ ಹೋಗಿ ಟ್ರೈ ಮಾಡಿರಿ, ಸೈಬ್ರಲ್ಲಿ ಆದರೂ ಖಂಡಿತ ಆಗೇ ಆಗುತ್ತಾ. ಎಲ್ಲರೂ ನೀಟಾಗಿ ಆಪ್ಷೆಂಟ್ರಿ ಮಾಡಿರಿ. ಥರ್ಡ್ ರೌಂಡ್ಗೆ ಸೀಟು ಜಾಸ್ತಿ ಸಿಗುತ್ತೆ ಅಂತಲೂ ಸಿಗಲ್ಲ ಅಂತ ಹೇಳಲ್ಲ. ಬಟ್ ಏನಪ್ಪ ಅಂದರೆ ಯಾರ್ದು ರ್ಯಾಂಕ್ 2 ಲಕ್ಷ ಮೇಲೆ ಐತಲ್ಲ, ಸ್ವಲ್ಪ ಮಿನಿಮಮ್ ಇವಾಗ ಯಾಕಂದರೆ ನಿಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಏನಪ್ಪ ಅಂದರೆ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ಕೋಬೇಡ್ರಿ ಆಪರ್ಚುನಿಟಿ. ಎಲ್ಲರೂ ನಿಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಎಷ್ಟು ಕಾಲೇಜ್ ಹೆಚ್ಚು ಆ್ಯಡ್ ಮಾಡ್ತೀರಾ ನಿಮಗೆ ಅಷ್ಟು ಸಿಗೋ ಚಾನ್ಸಸ್ ಇರ್ತದೆ. ಸೊ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಹಾಸ್ಟೆಲ್ ಬಗ್ಗೆ ಹೇಳಬೇಕಾದ್ರೆ, ಸೊ ನಿನ್ನೆ ಯಾವುದೋ ಬೇರೆ ಎಲ್ಲ ಗ್ರೂಪಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೂಡ ಹೇಳಿದರು, ಒಂದು PDF ಅದರಲ್ಲಿ ಟೈಮ್ ಟೇಬಲ್ ಇತ್ತು. ಬಟ್ ಆ PDF ಪ್ರಕಾರ ಇವತ್ತು ನಿನ್ನೆ ನೈಟೇ ವೆಬ್ಸೈಟಲ್ಲಿ ಪ್ರಕಟ ಆಗಬೇಕಿತ್ತು ಅದು ಟೈಮ್ ಟೇಬಲು, ಲಿಂಕ್ ಮತ್ತು ಟೈಮ್ ಟೇಬಲು. ಬಟ್ ಅಲ್ಲಿ ವೆಬ್ಸೈಟಲ್ಲಿ ಏನೂ ಬಂದಿಲ್ಲ, ನಿಮಗೆ ತೋರಿಸ್ತೀನಿ ಕೂಡ ವೆಬ್ಸೈಟಲ್ಲಿ. ಇಲ್ಲಿ ನೋಡ್ಕೋಬೋದು BCWD ಹಾಸ್ಟೆಲ್ ಪೋರ್ಟಲ್ ಅಂತ ಐತೆ. ಇದ್ರ ಮೇಲೆ ಇಲ್ಲಿ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡ್ಕೋರಿ, ಇಲ್ಲಿ ಪ್ರೇ ಮ್ಯಾಟ್ರಿಕ್ಕು ಕ್ಲೋಸ್ ಐತಿ ಮತ್ತು ಪೋಸ್ಟ್ ಮ್ಯಾಟ್ರಿಕ್ಕು ಕ್ಲೋಸ್ ಐತಿ. ಇನ್ನೂ ಯಾವುದೇ ಲಿಂಕ್ ಓಪನ್ ಇಲ್ಲ. ಬಟ್ ಇದು ನಿನ್ನೆನೇ ಅಂದರೆ ಟೈಮ್ ಟೇಬಲ್ ನಿನ್ನೆನೇ ಎಲ್ಲ ಕಡೆ ಪಬ್ಲಿಕ್ ಆಗೈತಿ. ಬಟ್ ಏನಪ್ಪ ಅಂದರೆ ವೆಬ್ಸೈಟಲ್ಲಿ ಇನ್ನೂವರೆಗೂ ನಿನ್ನೆ ನೈಟಿಂದ ಇವತ್ತು ನೈಟ್ವರೆಗೂ ಏನೂ ವೆಬ್ಸೈಟಲ್ಲಿ ಏನೂ ಲಿಂಕ್ ಇಲ್ಲ, ಟೈಮ್ ಟೇಬಲ್ ಇಲ್ಲ, ಒಂದು PDF ಇಲ್ಲ, ಏನಿಲ್ಲ. ಸೊ ಇದು ಬಿಟ್ಟು ಮತ್ತು ಇನ್ನೊಂದು ವೆಬ್ಸೈಟ್ ಕೂಡ ಐತಿ, ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದಂತ ಐತಿ. ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿರಿ. ಇದರಲ್ಲಿ ನೋಡ್ಕೋಬೋದು ನೀವು, ಇದರಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕಾಣಿಸ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತಾ. ಇಲ್ಲಿ ನೋಡ್ಕೋಬೋದು ಫಸ್ಟ್ ಆಪ್ಷನ್ನು ಆಹ್ವಾನ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/9/2024. ಇದು 4ನೇ ತಾರೀಕಿತ್ತು, ಕ್ಲೋಸ್ ಆಗೈತೆ, ಅಲ್ಲೇ ಕ್ಲೋಸ್ ಆಗೈತೆ. ಮತ್ತು ಏನೂ ಓಪನೇ ಆಗಿಲ್ಲ. ಇಲ್ಲಿ ನೋಡ್ಬೋದು ನಿಮಗೆ ಕ್ಲೋಸ್ ಆಗಿ ಕಾಣಿಸಾಕತ್ತೈತೆ. ಸೊ ನೆಕ್ಸ್ಟ್ 2ನೇ ಆಪ್ಷನ್ ಏನಪ್ಪ ಅಂದರೆ 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾವೇತನಕ್ಕೆ ಅರ್ಜಿ ಆಹ್ವಾನ. ಅಂದರೆ ಇದು SSP ಇದು ಅಕ್ಟೋಬರ್ 15 ತನಕ ಐತಿ. ಬಟ್ ಇವಾರ್ ಫಾರ್ ರೀಸೆಂಟ್ಲಿ BSc ನರ್ಸಿಂಗ್ ಅಡ್ಮಿಷನ್ ಆದವ್ರು ಏನಪ್ಪ ಅಂದರೆ ನಿಮಗೆ ಇವಾಗಲೇ SSP ಹಾಕೋಕ್ಕೆ ಬರೋದಿಲ್ಲ. ಯೂನಿವರ್ಸಿಟಿ ಕಡೆಯಿಂದ ಒಂದು ರಿಜಿಸ್ಟರ್ ನಂಬರ್ ಬರ್ತದೆ. ಆ ರಿಜಿಸ್ಟರ್ ನಂಬರ್ ಬಂದ ಮೇಲೇ ಅವ್ರಿಗೆ ನೀವು ಕಾಲೇಜಲ್ಲಿ ಇಸ್ಕೊಂಡು SSP ಅಪ್ಲೈ ಮಾಡಬೇಕು. ಅಲ್ಲಿ ತನಕ SSP ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ನೀವು ಬೇಕಾದರೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆದ ನಂತರ ನೀವು ಅಪ್ಲಿಕೇಶನ್ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡ್ಕೋಬೋದು ಇದರಲ್ಲಿ ಕೂಡ ಕ್ಲೋಸ್ ಅಂತ ತೋರ್ಸಕತ್ತೈತಿ, ಇದರಲ್ಲಿ ಕೂಡ ಓಪನ್ ಇಲ್ಲ. ಸೊ ವೇಟ್ ಮಾಡಿರಿ, ನಾನು ಇನ್ಫಾರ್ಮ್ ಮಾಡ್ತೀನಿ ಬಿಡೋತನ. ಪ್ರತಿ ವರ್ಷ ಏನಾಗುತ್ತಪ್ಪ ಅಂದರೆ ಟೈಮ್ ಟೇಬಲ್ ಬಿಟ್ಟು ಒಂದು ದಿನ ಅಥವಾ 2 ದಿನ ನಂತರ ವೆಬ್ಸೈಟಲ್ಲಿ ಪ್ರಕಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಿನ್ನೆನೇ ಟೈಮ್ ಟೇಬಲ್ ಬಿಟ್ಟಿದ್ರು, ಬಟ್ ಇವತ್ತು ನೈಟ್ವರೆಗೂ ಏನೂ ಅಪ್ಡೇಟ್ ಬಂದಿಲ್ಲ ವೆಬ್ಸೈಟಲ್ಲಿ. ಸೊ ವೇಟ್ ಮಾಡಿರಿ, ಅಕಸ್ಮಾತ್ ಬಂತು ಅಪ್ಪ ಅಂದರೆ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಮತ್ತು ಲಿಂಕ್ ಕೂಡ ಕಳಿಸ್ತೀನಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ ಏನೇ ಇದ್ದರೂ ನಾನು ಕಳಿಸ್ತೀನಿ. ಅಲ್ಲಿಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.